ನಮಸ್ಕಾರ, ನನ್ನ ಹೆಸರು ಸುನೀಲ್ ಈಶ್ವರ್ ಮೋಳೆ ಅಂತೇಳಿ. ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಯಬ್ರಟ್ಟಿ ಗ್ರಾಮದವರು. ನಮ್ಮ ಜಮೀನು ಬಂದು ಹರಗಿರಿ ಕ್ರಾಸ್ ಹತ್ರ ಇದೆ. ಸೊ ನಮ್ಮಲ್ಲಿ ಏನಂದರೆ ಸರ್, ಇವಾಗ ಸೌಳು ನೀರು ಅಂದರೆ TDS ಬಂದುಬಿಟ್ಟು 4,000 to 5,000 ಬರುತ್ತೆ. ಸೊ ಅದರಲ್ಲಿ ಕೃಷಿ ಮಾಡೋದು ಕಷ್ಟ. ಸೊ ಈಗ ಕಳೆದ 2 ವರ್ಷದ ಹಿಂದ್ಗಡೆ ನಮಗೆ ಅರ್ಜುನ್ ಅವರು ಅಂತೇಳಿ ಒಬ್ಬರು ಪರಿಚಯ ಆಗಿ ಅವರಿಂದ ನಮಗೆ ಒಂದು ಜೀವ ಡಿವೈಸ್ ಅಂತ ಒಂದು ಡಿವೈಸ್ನ ಕೊಟ್ಟರು. ಸೊ ನಾನು ಫಸ್ಟಿಗೆ ಟ್ರಯಲ್ ಮಾಡಿದ್ದು ಕಬ್ಬಲ್ಲಿ ಅವ್ರು ಮುಂಚೆ ಹೇಳಿದ್ರು, ಸರ್ ಇಲ್ಲ ನೀವು ಎಲ್ಲದಕ್ಕೂ ಮಾಡಬೇಡಿ, ನಿಮ್ಮದು ಒಂದು ಪ್ಲಾಟಿಗೆ ಮಾಡಿ, ಇನ್ನೊಂದು ಪ್ಲಾಟಿಗೆ ನಾರ್ಮಲ್ ಇರಿಗೇಟ್ ಮಾಡಿ, ಎಲ್ಲದಕ್ಕೂ ನೀವು ಏನು ಟ್ರೀಟ್ಮೆಂಟ್ ಕೊಡ್ತೀರಾ ಅಂದರೆ ನಾವು ಜೀವಾಮೃತ ಆಗಲಿ, ಗೋಕುಪಾಮೃತ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಅದೇನು ಕೊಡ್ತೀವಿ ಎಲ್ಲದಕ್ಕೂ ಕಾಮನಾಗಿ ಕೊಡಿ, ಬಟ್ ಜೀವ ಡಿವೈಸ್ನ ಒಂದು ಪ್ಲಾಟಿಗೆ ಯೂಸ್ ಮಾಡಿ ಅಂತ ಹೇಳಿದ್ರು. ಸೊ ಅದೇ ಪ್ರಕಾರ ಇರಲಿ ನೋಡೋಣ ಅಂದ್ಬಿಟ್ಟು ನಾವು ಅದನ್ನು ಯೂಸ್ ಮಾಡಿದ್ವಿ. ಯೂಸ್ ಮಾಡಿದ ಮೇಲೆ ನನಗೆ ಫಸ್ಟು 1-1.5 ತಿಂಗಳವರೆಗೂ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಅದಾದಮೇಲೆ 2 ರಿಂದ 3ನೇ ತಿಂಗಳಲ್ಲಿ ಕ್ರಮೇಣ ಡಿಫ್ರೆನ್ಸ್ ಗೊತ್ತಾಗ್ತಾ ಬಂತು. ಸೊ ಇದು ಕ್ರಮೇಣವಾಗಿ ಜಾಸ್ತಿ ಬಂತು ಬೆಳೆ. ಅಂದರೆ ಹೈಟ್ ಎತ್ತರದಲ್ಲಿ ನೋಡಿದ್ರೆ ಇದಕ್ಕೂ ಅದಕ್ಕೂ ಕಂಪ್ಯಾರಿಸನ್ ನೋಡಿದ್ರೆ ಇದು ತುಂಬ ಬೇಗವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕಿಂತ ಇನ್ನೊಂದು ಏನಾಗಿತ್ತು ಅಂದರೆ, ಈಗ ನಾವು ಮಣ್ಣಲ್ಲಿ ನಾವು ಸೌಳು ನೀರು ಹಾಸಿದ್ರೆ ವೈಟ್ ಪ್ಯಾಚಸ್ ಬರುತ್ತೆ, ಬಿಳಿದು ಬೂದಿ ಕಲರ್ ಅಂತ ಬರುತ್ತೆ, ಬೆಳ್ಳಗೆಲ್ಲ ಆಗುತ್ತೆ. ಸೊ ಈ ಮಣ್ಣಿನ ಕಣದಲ್ಲಿ ನೋಡಿ, ಇಲ್ಲಿ ಗಟ್ಟಿ ಮಣ್ಣಿದೆ. ಸೊ ಮಣ್ಣು ಹರಳ ಆಗಿದೆ. ಇಲ್ಲಿ ನೋಡಿ ಸರ್, ಇದು ಉಂಡೆ ಥರ ಮಣ್ಣಿದೆ. ಇದು ಒಡೆದ್ರೂ ಈ ಥರ ಒಡೆದೋಗುತ್ತೆ. ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು. ಆಮೇಲೆ ಈಗ ಮಣ್ಣಿನ ಕಣಗಳಲ್ಲಿ ವ್ಯತ್ಯಾಸ ಕಾಣಲಿಕ್ಕೆ ಶುರು ಆಯ್ತು ನಮಗೆ. ಸೊ ನೋಡಿ, ಜೀವ ಡಿವೈಸ್ ಯೂಸ್ ಮಾಡಿದ ಮೇಲೆ ನನಗೆ ಯಾವುದೇ ರೀತಿ ವೈಟ್ ಪ್ಯಾಚಸ್ಸು, ಬಿಳಿ ಕಣಗಳು ಬಂದಿಲ್ಲ. ಬಟ್ ಆದರೂ ನನಗೆ ತುಂಬ ಮೃದುವಾದಂಥ ಮಣ್ಣಿದೆ. ಸೊ ಆಮೇಲೆ ಕಬ್ಬಲ್ಲಿ ಡಿಫ್ರೆನ್ಸ್ ನೋಡಿದ್ರೆ, ಇದು ದಪ್ಪ ಡಯಾಮೀಟ್ರಲ್ಲಿ ನಾನು ಯೂಸ್ ಮಾಡಿರುವಂಥದ್ದು ಒಂದು ಸ್ವಲ್ಪ ಜಾಸ್ತಿ ದಪ್ಪ ಇತ್ತು. ಸೊ ಇದರಲ್ಲಿ ನಾನು ಜೀವ ಡಿವೈಸ್ ಯೂಸ್ ಮಾಡಿರೋದು ನನಗೆ ಒಂದು ಕೈಲಿ 1 ಕಬ್ಬು ಬರ್ತಾ ಇದೆ. ಸೊ ಅಷ್ಟು. ಆಮೇಲೆ ಸರ್, ಇದು ಜಸ್ಟ್ ನಮಗೀಗ 7 ತಿಂಗಳು ಬೆಳೆಯೋದು. 7 ತಿಂಗಳಲ್ಲಿ ನನಗೆ ಈಗ ಆಲ್ರೆಡಿ 21 ಗಣಕಿ ಬಂದಿದೆ. ಸೊ 21 ಗಣಕಿನ ಸರ್ ಆಲ್ಮೋಸ್ಟ್ ಇದು ನನಗೆ 1.5 ರಿಂದ 2 kg ತೂಕ ಬರುತ್ತೆ. 8 ತಿಂಗಳಿಗೆಲ್ಲ ನಾನು ಜೀವ ಡಿವೈಸ್ನ ಯೂಸ್ ಮಾಡಿಕೊಂಡು 10,001 ಕಬ್ಬಿನ ತಳಿಯಲ್ಲಿ ನಾನು ಬೆಲ್ಲ ಮಾಡ್ಬೋದು. ಜೀವ ಡಿವೈಸ್ನ ಯೂಸ್ ಮಾಡಿ ಬೆಳೆದಿರೋಂಥ ಕಬ್ಬು ನನಗೆ ಆಲ್ಮೋಸ್ಟು 1 ವರ್ಷಕ್ಕೆಲ್ಲ ಕಟಾವಿಗೆ ಬಂದೇ ಬಿಡ್ತು. ಸೊ ಅದಾದಮೇಲೆ ನನಗೆ ಇನ್ನೊಂದು ಜೀವ ಡಿವೈಸ್ನ ಯೂಸ್ ಮಾಡದೇ ಇರೋದು ಅದೊಂದು ಸ್ವಲ್ಪ ಲೇಟ್ ಮೆಚ್ಯೂರ್ ಆಯಿತು. ಆಮೇಲೆ ಇದರಲ್ಲಿ ನನಗೆ ಇನ್ನೊಂದು ಡಿಫ್ರೆನ್ಸ್ ಗೊತ್ತಾಯಿತು. ನಾವೇನು ಬೆಲ್ಲ ಮಾಡಿದ್ವಲ್ಲ, ಅದರಲ್ಲಿ ಕ್ವಾಲಿಟಿ ವೈಸಲ್ಲಿ ನೋಡಿದಾಗ ಇದೊಂದು ಸ್ವಲ್ಪ ನನಗೆ ಜಾಸ್ತಿ ಕ್ವಾಲಿಟಿನೇ ಸಿಕ್ತು, ಅದೊಂದು ಸ್ವಲ್ಪ ಕಡಿಮೆ ಕ್ವಾಲಿಟಿದು ಬಂತು. ನಾನು ಎಲ್ಲ ರೈತರಿಗೆ ಕೇಳ್ಕೊಳ್ಳೋದೇನೆಂದರೆ, ಜೀವ ಡಿವೈಸು ಯೂಸ್ ಇದೆ, ಅದರಿಂದ ನನಗೆ ಉಪಯೋಗ ಆಗಿದೆ, ಅದರಿಂದ ನನಗೆ ಲಾಭದಾಯಕವಾಗಿದೆ. ಸೊ ಇದು ಯಾವತ್ತಿದ್ರೂ 1 ಟೈಮ್ ಇನ್ವೆಸ್ಟ್ಮೆಂಟ್. ನಾನೀಗ ಆಲ್ರೆಡಿ ಅದನ್ನೊಂದು 20,000 ಕೊಟ್ಟು ತೊಗೊಂಡಿದ್ದೀನಿ. ಅದರ ರಿಟರ್ನ್ಸ್ ನನಗೆ ಒಂದೇ ಬೆಳೆಯಲ್ಲಿ ಬಂದುಬಿಡ್ತು.